ಡಿಕೆ ಸಂಪುಟದಲ್ಲಿ ಮಹಿಳಾ ಶಾಸಕರಿಗಿಲ್ಲ ಅವಕಾಶ. ಖಾಲಿ ಇರೋ ಮಹಿಳಾ ಕೋಟಾದಡಿ ಮಂತ್ರಿಗರಿಗೆ ಭಾರಿ ಕಸರತ್ತು ನಡೀತಾ ಇದೆ. ಎರಡನೇ ಪಟ್ಟಿಯಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೈ ತಪ್ಪಿದ ಮಂತ್ರಿಗಿರಿ ಸೈಲೆಂಟ್ ಆಗಿಯೇ ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ಪ್ಲಾನ್ ರೂಪಿಸಿದ್ದಾರೆ. ಹಾಗಾದ್ರೆ ಡಿಕೆ ಸಂಪುಟದಲ್ಲಿ ಮೊದಲನೇ ಪಟ್ಟಿ ರಿಲೀಸ್ ಆಯಿತು, ಮಹಿಳಾ ಸ್ಥಾನಕ್ಕೆ ಯಾರು ಫಿಲ್ ಆಗಲಿಲ್ಲ. ಎರಡನೇ ಬಾರಿಯೂ ಇಲ್ಲ. ಗಾಯತ್ರಿ ಶಾಂತೇಗೌಡನ ಹಾಕಿದ್ರು, ಹಾಗೆ ಪಟ್ಟಿಲಿ ಇಲ್ಲ. ಹಾಗಾಗಿ ಎರಡನೇ ಪಟ್ಟಿಯಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಣೆ ಹಾಕಿಲ್ಲ. ಹಾಗಾಗಿ ಸೈಲೆಂಟ್ ಆಗಿಯೇ ಇದು ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ಲಾನ್ ಮಾಡ್ತಾ ಇದ್ದಾರೆ. ಡಿಕೆ ಸಂಪುಟದಲ್ಲಿ ಮಹಿಳಾ ಶಾಸಕರಿಗೆ ಅವಕಾಶ ಇಲ್ಲ ಅನ್ನೋದು ಈಗ ಭಾರಿ ಆಕ್ರೋಶಗಳಿಗೆ, ಪ್ರಶ್ನೆಗಳಿಗೆ ಕಾರಣ ಆಗಿದೆ. ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಹೆಬ್ಬಾಳ್ಕರ್. ಸಚಿವ ಸ್ಥಾನ ಕೊಟ್ಟಂತ ಸಂದರ್ಭದಿಂದ ನಾನು ಬಹಳಷ್ಟು ನೇಮ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಒತ್ತಡ ಹಾಕುವಂಥ ಕೆಲಸಕ್ಕೆ ಇನ್ನು 1.5 ವರ್ಷ ಅವಧಿ ಇದೆ, ಸಂಪೂರ್ಣ 5 ವರ್ಷ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ, ಕೊಟ್ಬಿಡಿ ಅಂತ ಕೇಳುವಂಥ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಆಗ್ತಾ ಇದ್ದಾರೆ. ಖಾಲಿ ಇರೋ ಮಹಿಳಾ ಕೋಟಾದಡಿ ಈಗ ಮಂತ್ರಿಗಿರಿಗೆ ಭಾರಿ ಕಸರತ್ತು ನಡೀತಾ ಇದೆ. ಈಗ ಸದ್ಯಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಹೆಬ್ಬಾಳ್ಕರ್ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಶತಾಯಗತಾಯ ಮಂತ್ರಿಗಿರಿಯನ್ನ ಗಿಟ್ಟಿಸಿಕೊಳ್ಳುವುದಕ್ಕೆ ಹೆಬ್ಬಾಳ್ಕರ್ ಇನ್ನಿಲ್ಲದ ಯತ್ನದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಹಿಳಾ ಶಾಸಕಿಯರಲ್ಲಿ ಪ್ರಭಾವಿಯೂ ಹೌದು, ಜನಪ್ರಿಯ ನಾಯಕಿಯೂ ಹೌದು ಲಕ್ಷ್ಮೀ ಹೆಬ್ಬಾಳ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿದಂಥವರು ಸಿಎಂ ಡಿಕೆಶಿ ದೆಹಲಿ ನಾಯಕರ ಕೈಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭವಿಷ್ಯ ಅಡಕಿದೆ. ತೀವ್ರ ಪೈಪೋಟಿ ಮಧ್ಯೆ ಸಚಿವ ಸ್ಥಾನಕ್ಕಾಗಿ ಹೆಬ್ಬಾಳ್ಕರ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಪಟ್ಟಿ ರಿಲೀಸ್ ಆದಂಥ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಯಾರನ್ನೋ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲದೆ ಬೇರೆ ಯಾರನ್ನೋ ಮಾಡ್ತೀರಿ ಅಂದರೆ ಆ ಹೆಸರು ಹಾಗೆ ಕಂಟಿನ್ಯೂ ಆಗಲಿ ಅಂತ ಬಿಡ್ಬೋದಾಗಿತ್ತು. ಆದರೆ ಆ ಹೆಸರನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಅದರ ಅರ್ಥ ವಾಟ್ ನೆಕ್ಸ್ಟ್? ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡಬಹುದಾ? ಈಗಲೂ ಚಾನ್ಸಸ್ ಇದೆಯಾ? ಈಗಲೂ ಪ್ರಯತ್ನ ಪಟ್ಟರೆ ಲಕ್ಷ್ಮಿ ಅವ್ರಿಗೆ ಸಿಗಬಹುದಾ ಅನ್ನುವಂಥ ಒಂದು ಯೋಚನೆಯಲ್ಲಿ ಈ ಒಂದು ಒತ್ತಡ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ನಾವಿಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಪಟ್ಟಿಯಲ್ಲಿ ಗಾಯತ್ರಿ ಅವರ ಹೆಸರು ಬಂತು, ಆ ನಂತರದಲ್ಲಿ ಪಟ್ಟಿಯಿಂದ ಅವರ ಹೆಸರನ್ನ ಕೈ ಬಿಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಯಾರಿಗೂ ಕೊಡ್ತಾರೆ ಅನ್ನೋದಾಗಿದ್ರೆ ಅವ್ರಿಗೆ ಕೊಟ್ಬಿಡಬಹುದಾಗಿತ್ತು ಅಲ್ವಾ? ಆದರೆ ಇವಾಗ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫಿಲ್ ಆಗುವಂಥ ಚಾನ್ಸಸ್ ಇದೆಯಾ? ಮತ್ತೆ ಲಕ್ಷ್ಮಿ ಅವ್ರಿಗೆ, ಯಾಕಂದರೆ ಈ ಹಿಂದೆ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ, ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋದು, ಜೊತೆಗೆ ಈ ಸಭೆ ಸಮಾರಂಭಗಳಲ್ಲಿ ಗೃಹಲಕ್ಷ್ಮಿ ವಿಚಾರ ಕುರಿತಂತೆ ಮಾತನಾಡಿದಾಗಲೂ ಉತ್ತರ ಕೊಡುವಂಥ ರೀತಿ ನೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇರೆ. ಈ ದಾಟಿಯನ್ನೆಲ್ಲ ನೋಡಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವರ ಕೆಲಸದ ಕಾರ್ಯವೈಖರಿಯನ್ನು ನೋಡಿ ಚಾನ್ಸಸ್ ಇದೆಯಾ ಕೊಡಬಹುದಾದಂಥದ್ದು? ಖಂಡಿತವಾಗಿಯೂ ಅಮೃತ, ಏನಂದರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಕೂಡ ಏನು ಖುಷಿಯಾಗಿರ್ತಕ್ಕಂಥದ್ದು. ಈಗ ಏನು 3ನೇ ಹಂತದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಅಂದರೆ ಒಂದು ಸ್ಥಾನ ಏನಿದೆ, ಒಂದು ಸ್ಥಾನ ಭರ್ತಿ ಏನಾಗುತ್ತೆ, ಅದು ಮಹಿಳಾ ಕೋಟಾದಲ್ಲಿ ಒಂದು ಸಚಿವ ಸ್ಥಾನ ಕೊಡ್ತಾರೆ ಅನ್ನೋಂಥ ಒಂದು ಚರ್ಚೆ ಇರ್ತಕ್ಕಂಥದ್ದು. ಯಾಕಂದ್ರೆ ಸ್ವತಃ ಏನು ಸಿ ಎಮ್ ಅವ್ರು ಮಾತನಾಡುವಂಥ ಮಾತುಗಳಿಂದ ಗೊತ್ತಾಗುತ್ತೆ. ಯಾಕಂದರೆ ಮುಖ್ಯಮಂತ್ರಿಗಳು ಮೊನ್ನೆ ಅಷ್ಟೇ ಹೇಳಿದರು, ಯಾಕಂದರೆ ಸಚಿವ ಸಂಪುಟದಲ್ಲಿ ಮಹಿಳೆಯರು ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂಥ ಒಂದು ಸುಳಿವನ್ನು ಕೊಟ್ಟಿದ್ದರು. ಹಾಗಾಗಿ ಈಗ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇನ್ನೂ ಕೂಡ ಆಶಾಭಾವನೆ ಇರ್ತಕ್ಕಂಥದ್ದು. ಯಾಕೆ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಕಷ್ಟು ಒಂದು ಕಸರತ್ತು ನಡೆಸಿದ್ರು. ಆದರೆ ಅಲ್ಲಿ ಯಾವುದೇ ರೀತಿ ಅವರು ಫಲ ಕೊಡಲಿಲ್ಲ. ಆದರೆ 2ನೇ ಹಂತ ಸಚಿವ ಸಂಪುಟದಲ್ಲಿ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಹುಸಿಯಾಗಿತ್ತು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ದೆಹಲಿ ಹೈಕಮಾಂಡ್ ಮೊರೆ ಹೋಗಿರ್ತಕ್ಕಂಥದ್ದು. ಅಂದರೆ ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಲಾಬಿಯನ್ನು ಮಾಡುವ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಏನು ಮಹಿಳಾ ಶಾಸಕಿಯರು ಏನಿದೆ, ಆ ಶಾಸಕಿಯರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದು ಪ್ರಭಾವಿ ನಾಯಕರು, 2 ಬಾರಿ ಶಾಸಕರಾಗಿದ್ದಾರೆ, ಜೊತೆಗೆ ಉತ್ತಮ ವಾಗ್ಮಿ ಕೂಡ ಹೌದು. ಜೊತೆಗೆ ಇನ್ನೊಂದೇನೆಂದರೆ ಲಿಂಗಾಯತ್ ಮತ್ತು ಪಂಚಮಸಾಲಿ ಕೋಟಾದಲ್ಲಿ ಕೂಡ ಒಂದು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸ್ಥಾನ ಕ್ಲೇಮ್ ಮಾಡುವಂಥದ್ದು. ಇನ್ನು ಪ್ರಮುಖವಾಗಿ ಒಂದು ಅಂಶ ಹೇಳಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಹಿಳಾ ಮತ್ತು ಮಕ್ಕಳ ಖಾತೆಯನ್ನು ಏನು ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಅಮೃತ. ಹಾಗಾಗಿ ಈಗ ನೋಡಿ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಭವಿಷ್ಯ ಹೈಕಮಾಂಡ್ ನಾಯಕರ ನಿರ್ಣಯದ ಮೇಲೆ, ಜೊತೆಗೆ ಸಿಎಂ ಕೈಯಲ್ಲಿ ಭದ್ರವಾಗಿರುತ್ತೆ. ಏನಾಗಬಹುದು, ಯಾರಿಗೆ ಸಿಗಬಹುದು ಇರೋದು ಒಂದೇ
ಅದರಲ್ಲೂ ಕೂಡ ಅದು ಮಹಿಳಾ ಕೋಟಾಗೆ ಮೀಸಲಿಟ್ಟಿದ್ದಾರಾ ಇಲ್ವಾ ಅದು ಕ್ಲಾರಿಟಿ ಇಲ್ಲ. ಹಾಗಾಗಿ ಸಿಗಬಹುದಾದಂಥ ಚಾನ್ಸ್ ಇರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಬಟ್ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಪಟ್ಟಿಯಲ್ಲಿ ಫೈನಲ್ ಆದಮೇಲೂ ಕೂಡ ಒಂದೆರಡು ಬದಲಾವಣೆಗಳಿದೆಯಲ್ಲ, ಅದು ಗೊತ್ತಾಗೋಯ್ತು ಲಾಸ್ಟ್